ನಮಸ್ಕಾರ ಸ್ನೇಹಿತರೆ, ನೀವು ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದ ಬೇರೆ ಎಲ್ಲಿಯಾದರೂ ಅಪಾರ್ಟ್ಮೆಂಟ್ನ ಮಾಲೀಕರಾಗಿದ್ದೀರಾ ಅಥವಾ ವಾಸಿಸುತ್ತಿದ್ದೀರಾ? ಮೇಂಟೆನೆನ್ಸ್ ಫೀ ಜಗಳ, ಬಿಲ್ಡರ್ ಕಾಮನ್ ಏರಿಯಾ ಪ್ರಾಬ್ಲಮ್ಗಳು, ಪಾರ್ಕಿಂಗ್ ಇಶ್ಯೂಗಳು, ಹಳೆಯ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ನ ಸ್ಟ್ರಕ್ಚರಲ್ ಸೇಫ್ಟಿ ಇವೆಲ್ಲವೂ ನೀವು ಫೇಸ್ ಮಾಡುವ ಕಾಮನ್ ಸಮಸ್ಯೆಗಳೇ? ಹಾಗಾದರೆ ಈಗ ರಾಜ್ಯ ಸರ್ಕಾರ ತರಲಿರುವ ಹೊಸ ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಅಂಡ್ ಮ್ಯಾನೇಜ್ಮೆಂಟ್ ಬಿಲ್ ನಿಮ್ಮ ಅಪಾರ್ಟ್ಮೆಂಟ್ ಜೀವನವನ್ನು ಬದಲಾಯಿಸಬಹುದಾದ ಮಹತ್ವದ ಮಸೂದೆ ಆಗಬಹುದು. ಈ ವಿಡಿಯೋದಲ್ಲಿ ನಾವು ಈ ಮಸೂದೆಯಲ್ಲಿ ಏನಿದೆ ಅಂತ ಪಾಯಿಂಟ್ ಬೈ ಪಾಯಿಂಟ್ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಮೊದಲ ಪ್ರಶ್ನೆ, ಈ ಹೊಸ ಬಿಲ್ ಅಥವಾ ಮಸೂದೆ ಯಾಕೆ ಬೇಕಾಯಿತು ಅಂತ. ಇದಕ್ಕೆ ರೀಸನ್ ಸಿಂಪಲ್. 53 ವರ್ಷಗಳ ಹಿಂದೆ 1972ರಲ್ಲಿ ಬಂದಿದ್ದ ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಬಿಲ್ ಇಂದಿನ ಮಟ್ಟಿಗೆ ತುಂಬಾ ಔಟ್ಡೇಟೆಡ್ ಆಗಿದೆ ಅಂತ. ಅಂದಿನ ಕಾಲದಲ್ಲಿ 5 ಅಥವಾ 10 ಫ್ಲಾಟ್ಗಳ ಕಟ್ಟಡಗಳು ಕಾಮನ್ ಆಗಿದ್ವು, ಆದರೆ ಈಗ ಹೈರೈಸ್ ಅಪಾರ್ಟ್ಮೆಂಟ್ಗಳ ಸಂಖ್ಯೆ ಹೆಚ್ಚು. ಹಾಗಾಗಿ ಈಗಿನ ಅಪಾರ್ಟ್ಮೆಂಟ್ಗಳಿಗೆ ಹಿಂದಿನ ಕಾನೂನುಗಳು ಬಹುತೇಕ ಔಟ್ಡೇಟೆಡ್ ಆಗಿದೆ. ಹಳೆಯ ಕಾನೂನುಗಳಲ್ಲಿ ರೀಡೆವಲಪ್ಮೆಂಟ್ ಬಗ್ಗೆ ಸ್ಪಷ್ಟ ನಿಯಮ ಇರಲಿಲ್ಲ. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅಧಿಕಾರಗಳ ಬಗ್ಗೆ ಗೊಂದಲ ಇತ್ತು. ಬಿಲ್ಡರ್ ಹಾಗೂ ಓನರ್ ನಡುವಿನ ಜವಾಬ್ದಾರಿಗಳು ಹಲವು ಬಾರಿ ವಿವಾದಕ್ಕೆ ಕಾರಣವಾಗುತ್ತಿದ್ದವು. ಅದಕ್ಕಾಗಿಯೇ ಸರ್ಕಾರ ಹೊಸ ಸಮಗ್ರ ಕಾನೂನು ತರಲು ಮುಂದಾಗಿದೆ. ಹಾಗಾದರೆ ಬನ್ನಿ, ಈ ಹೊಸ ಬಿಲ್ನಲ್ಲಿ ಮುಖ್ಯವಾಗಿ ಏನೇನು ಬದಲಾವಣೆಗಳಿವೆ ಅಂತ ನೋಡೋಣ. ಪಾಯಿಂಟ್ 1, ಅಪಾರ್ಟ್ಮೆಂಟ್ ಓನರ್ಗೆ ಹೆಚ್ಚು ಕಾನೂನಿನ ರಕ್ಷಣೆ. ಈ ಮಸೂದೆಯ ಪ್ರಮುಖ ಉದ್ದೇಶ ಅಪಾರ್ಟ್ಮೆಂಟ್ ಖರೀದಿಸಿದವರು ನಿಜವಾದ ಮಾಲೀಕರು ಎಂಬ ಹಕ್ಕನ್ನು ಇನ್ನಷ್ಟು ಸ್ಪಷ್ಟವಾಗಿ ರಕ್ಷಿಸುವುದು. ಅಂದರೆ ಓನರ್ಗೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್, ಓನರ್ಶಿಪ್, ಅಸೋಸಿಯೇಷನ್ ಪಾರ್ಟಿಸಿಪೇಷನ್ ಹಾಗೂ ಕಾಮನ್ ಏರಿಯಾಗಳ ಬಗ್ಗೆ ಸ್ಪಷ್ಟ ಕಾನೂನು ರಕ್ಷಣೆ ಸಿಗಬೇಕು ಅಂತ. ಪಾಯಿಂಟ್ 2, ಕಾಮನ್ ಏರಿಯಾಗಳ ರೆಸ್ಪಾನ್ಸಿಬಿಲಿಟಿ ಮತ್ತು ಓನರ್ಶಿಪ್. ಇದು ಬಹಳ ಮುಖ್ಯವಾದ ವಿಷಯ. ಏಕೆಂದರೆ ಬಿಲ್ಡರ್ ಏನೋ ಅಪಾರ್ಟ್ಮೆಂಟ್ ಕಟ್ಟಿ ಮಾರ್ಬಿಟ್ಟು ಹೋಗ್ಬಿಡ್ತಾರೆ, ಆದರೆ ಕಾಮನ್ ಏರಿಯಾಸ್ ಅನ್ನು ಸಂಪೂರ್ಣವಾಗಿ ಅಸೋಸಿಯೇಷನ್ಗೆ ಟ್ರಾನ್ಸ್ಫರ್ ಮಾಡೋದ್ರಲ್ಲಿ ವಿಳಂಬ ಆಗ್ಬೋದು ಮತ್ತು ಕಾಮನ್ ಏರಿಯಾಗಳ ಮೇಂಟೆನೆನ್ಸ್ ಕೂಡ ಪ್ರಾಬ್ಲಮ್ ಆಗ್ಬೋದು. ಉದಾಹರಣೆಗೆ ಪಾರ್ಕಿಂಗ್, ವಿಸಿಟರ್ ಪಾರ್ಕಿಂಗ್, ಬೇಸ್ಮೆಂಟ್, ಸ್ವಿಮ್ಮಿಂಗ್ ಪೂಲ್, ಕ್ಲಬ್ ಹೌಸ್, ಟೆರೇಸ್, ಜನರೇಟರ್ ಏರಿಯಾ ಇವುಗಳ ಮಾಲೀಕತ್ವ ಅಥವಾ ಮೇಂಟೆನೆನ್ಸ್ ಬಗ್ಗೆ ಈಗಿರುವ ಸಾಕಷ್ಟು ಗೊಂದಲಗಳನ್ನು ಹೋಗಲಾಡಿಸಿ ಈ ಹೊಸ ಬಿಲ್ ಸ್ಪಷ್ಟತೆ ತರಲು ಪ್ರಯತ್ನಿಸುತ್ತೆ. ಪಾಯಿಂಟ್ 3, ಮೇಂಟೆನೆನ್ಸ್ ರೂಲ್ಸ್. ಮೇಂಟೆನೆನ್ಸ್ ಕಲೆಕ್ಷನ್. ಇವತ್ತಿಗೂ ಅನೇಕ ಅಪಾರ್ಟ್ಮೆಂಟ್ಗಳಲ್ಲಿ ಈ ಬಗ್ಗೆ ಕನ್ಫ್ಯೂಸ್ಡ್ ಸಿಚುಯೇಷನ್ ಇದೆ. ಮೇಂಟೆನೆನ್ಸ್ ಹೇಗೆ ಲೆಕ್ಕ ಹಾಕಬೇಕು, ಕಾರ್ಪಸ್ ಫಂಡ್ ಹೇಗೆ ಬಳಸಬೇಕು, ಅಕೌಂಟ್ಸ್ ಯಾರು ನೋಡ್ಕೊಳ್ಬೇಕು ಎಂಬ ಪ್ರಶ್ನೆಗಳು ಜಗಳಕ್ಕೆ ಕಾರಣವಾಗುತ್ತವೆ. ಹೊಸ ಬಿಲ್ ಅಸೋಸಿಯೇಷನ್ ಆಡಳಿತ, ಮೇಂಟೆನೆನ್ಸ್ ಮ್ಯಾನೇಜ್ಮೆಂಟ್ ಮತ್ತು ಹಣಕಾಸಿನ ಟ್ರಾನ್ಸ್ಪರೆನ್ಸಿಗೆ ಹೆಚ್ಚು ಸ್ಪಷ್ಟ ನಿಯಮಗಳನ್ನು ತರಲು ಉದ್ದೇಶಿಸಿದೆ. ಪಾಯಿಂಟ್ 4, 30 ವರ್ಷ ಹಳೆಯ ಕಟ್ಟಡಗಳಿಗೆ ಸ್ಟ್ರಕ್ಚರಲ್ ಆಡಿಟ್. ಈ ಬಿಲ್ನ ಪ್ರಕಾರ 30 ವರ್ಷಕ್ಕಿಂತ ಹಳೆಯ ಅಪಾರ್ಟ್ಮೆಂಟ್ಗಳಿಗೆ ಸ್ಟ್ರಕ್ಚರಲ್ ಸ್ಟೆಬಿಲಿಟಿ ಸರ್ಟಿಫಿಕೇಶನ್ ಕಡ್ಡಾಯವಾಗುವ ಪ್ರಸ್ತಾವನೆ ಇದೆ. ಅದರ ನಂತರ ಪ್ರತಿ 5 ವರ್ಷಕ್ಕೊಮ್ಮೆ ಪರೀಕ್ಷೆ ನಡೆಸುವ ವ್ಯವಸ್ಥೆಯನ್ನೂ ಪ್ರಸ್ತಾಪಿಸಲಾಗಿದೆ. ಈ ಬದಲಾವಣೆ ಹಳೆಯ ಕಟ್ಟಡಗಳ ಸುರಕ್ಷತೆ ದೃಷ್ಟಿಯಿಂದ ಬಹುಮುಖ್ಯವಾಗಿದೆ. ಪಾಯಿಂಟ್ 5, ಅಪಾರ್ಟ್ಮೆಂಟ್ಗಳ ರೀಡೆವಲಪ್ಮೆಂಟ್. ಯಾವುದೇ ಅಪಾರ್ಟ್ಮೆಂಟ್ ಹಳೆಯದ ಆಗ್ತಾ ರೀಡೆವಲಪ್ಮೆಂಟ್ ಮಾಡಲೇಬೇಕಾಗುತ್ತೆ. ಆದರೆ ಈ ರೀಡೆವಲಪ್ಮೆಂಟ್ ಹೇಗೆ ಮಾಡಬೇಕು, ಯಾರು ಈ ನಿರ್ಧಾರ ತೆಗೆದುಕೊಳ್ತಾರೆ? ಈ ಹೊಸ ಬಿಲ್ನಲ್ಲಿ 75% ಮಾಲೀಕರ ಒಪ್ಪಿಗೆ ಇದ್ದರೆ ರೀಡೆವಲಪ್ಮೆಂಟ್ ಪ್ರಕ್ರಿಯೆ ಸ್ಟಾರ್ಟ್ ಆಗ್ಬೋದು ಅಂತ ಪ್ರಸ್ತಾವನೆ ಇದೆ. ಇದು ಹಳೆಯ ಕಟ್ಟಡಗಳನ್ನು ಸುರಕ್ಷಿತವಾಗಿ ಮರುನಿರ್ಮಿಸಲು ಕಾನೂನು ಚೌಕಟ್ಟು ನೀಡುವ ಪ್ರಯತ್ನವಾಗಿದೆ. ಪಾಯಿಂಟ್ 6, ಬಿಲ್ಡರ್ನ ರೆಸ್ಪಾನ್ಸಿಬಿಲಿಟಿ. ಅಪಾರ್ಟ್ಮೆಂಟ್ ಖರೀದಿಸಿದ ನಂತರ ಅನೇಕ ಓನರ್ಗಳ ಸಮಸ್ಯೆ, ಬಿಲ್ಡರ್ ಡಾಕ್ಯುಮೆಂಟ್ ಕೊಡ್ತಾ ಇಲ್ಲ, ಅಸೋಸಿಯೇಷನ್ ಫಾರ್ಮೇಷನ್ ವಿಳಂಬ ಆಗ್ತಾ ಇದೆ, ಕಾಮನ್ ಏರಿಯಾಸ್ ಟ್ರಾನ್ಸ್ಫರ್ ಆಗ್ತಾ ಇಲ್ಲ, ಇಂತಹ ದೂರುಗಳು ಸಾಮಾನ್ಯ. ಹೊಸ ಕಾನೂನು ಇಂತಹ ಪ್ರಕ್ರಿಯೆಗಳನ್ನು ಇನ್ನಷ್ಟು ಸ್ಪಷ್ಟಗೊಳಿಸುವ ಉದ್ದೇಶ ಹೊಂದಿದೆ. ಪಾಯಿಂಟ್ 7, ಡಿಸ್ಪ್ಯೂಟ್ ರೆಸಲ್ಯೂಷನ್. ಅಪಾರ್ಟ್ಮೆಂಟ್ಗಳಲ್ಲಿ ಜಗಳಗಳು ಸಾಮಾನ್ಯ. ರೀಸನ್ಸ್ ಹಲವಾರು ಇರ್ಬೋದು. ಪಾರ್ಕಿಂಗ್ ಜಗಳ, ಪೆಟ್ಸ್ ರಿಲೇಟೆಡ್ ಇಶ್ಯೂಗಳು, ಮೇಂಟೆನೆನ್ಸ್ ಜಗಳಗಳು, ಅಸೋಸಿಯೇಷನ್ ವೋಟಿಂಗ್ ಜಗಳಗಳು, ಬಿಲ್ಡರ್ ಇಶ್ಯೂಗಳು. ಈ ವಿವಾದಗಳನ್ನು ಬಗೆಹರಿಸಲು ಇವೆಲ್ಲದರ ಬಗ್ಗೆ ಅನ್ವಯವಾಗುವಂತೆ ಸ್ಪಷ್ಟ ವ್ಯವಸ್ಥೆ ಮತ್ತು ಕಾನೂನು ಚೌಕಟ್ಟು ತರುವುದು ಈ ಬಿಲ್ನ ಉದ್ದೇಶವಾಗಿದೆ. ಈ ಹೊಸ ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಅಂಡ್ ಮ್ಯಾನೇಜ್ಮೆಂಟ್ ಬಿಲ್ ಇನ್ನೂ ಡ್ರಾಫ್ಟ್ ಸ್ಟೇಜ್ನಲ್ಲಿ ಇದೆ. ಸರ್ಕಾರ ಅಪಾರ್ಟ್ಮೆಂಟ್ ಓನರ್ಸ್, ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಸ್ ಮತ್ತು ಇತರ ಸ್ಟೇಕ್ ಹೋಲ್ಡರ್ಸ್ರಿಂದ ಅಭಿಪ್ರಾಯಗಳನ್ನು ಆಹ್ವಾನಿಸಿದೆ. ಅದರ ನಂತರವೇ ಅಂತಿಮ ಮಸೂದೆ ವಿಧಾನಸಭೆಯಲ್ಲಿ ಮಂಡನೆಯಾಗುವ ನಿರೀಕ್ಷೆ ಇದೆ. ಹಾಗಾಗಿ ಇಲ್ಲಿ ಹೇಳಿರುವ ಕೆಲವು ಅಂಶಗಳು ಅಂತಿಮ ಕಾನೂನು ಆಗುವ ಮೊದಲು ಬದಲಾಗುವ ಸಾಧ್ಯತೆಯೂ ಇದೆ. ಆದ್ದರಿಂದ
ಈ ಹೊಸ ಅಪಾರ್ಟ್ಮೆಂಟ್ ಬಿಲ್ ಅಪಾರ್ಟ್ಮೆಂಟ್ ಓನರ್ಗಳಿಗೆ ಹೆಚ್ಚು ಕಾನೂನು ರಕ್ಷಣೆ ನೀಡುತ್ತಾ, ಬಿಲ್ಡರ್ ಮತ್ತು ಓನರ್ ನಡುವಿನ ವಿವಾದಗಳನ್ನು ಕಡಿಮೆ ಮಾಡುತ್ತಾ, ಅಸೋಸಿಯೇಷನ್ ಆಡಳಿತವನ್ನು ಪಾರದರ್ಶಕವಾಗಿಸುತ್ತಾ, ಇವೆಲ್ಲವೂ ಅಂತಿಮ ಕಾನೂನಿನ ರೂಪವನ್ನು ಅವಲಂಬಿಸಿರುತ್ತವೆ. ಸ್ನೇಹಿತರೆ, ಈ ಹೊಸ ಬಿಲ್ ಅಪಾರ್ಟ್ಮೆಂಟ್ ಓನರ್ಗಳಿಗೆ ನಿಜವಾಗಿಯೂ ಉಪಯೋಗವಾಗುತ್ತಾ ಅಥವಾ ಇನ್ನೂ ಹೆಚ್ಚಿನ ಬದಲಾವಣೆಗಳು ಬರಬೇಕಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.